ಸರ್ಕಾರಿ ಶಾಲೆಯಲ್ಲಿ ಓದಿ ಸಮಾಜದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಂಡ ಪ್ರತಿಯೊಬ್ಬ ವಿದ್ಯಾರ್ಥಿ ನಾನು ಓದಿದ ಸರ್ಕಾರಿ ಶಾಲೆಗೆ ನನ್ನದೊಂದು ಕೊಡುಗೆ ಎಂಬ ಸಂಕಲ್ಪದೊಂದಿಗೆ ಸಹಾಯ ಮಾಡುವ ಹವ್ಯಾಸ ರೂಢಿಸಿಕೊಳ್ಳಬೇಕು. ಶಾಲೆಗೆ ಕೊಡುವಂತಹ ಕೊಡುಗೆ ಮತ್ತೊಬ್ಬ ವಿದ್ಯಾರ್ಥಿಯ ಭವಿಷ್ಯ ರೂಪಿಸಲು ಸಹಕಾರಿಯಾಗುತ್ತೆ. ತಾವು ನೀಡುವ ಕೊಡುಗೆ ಸಾರ್ಥಕತೆ ಎಂಬ ಭಾವನೆ ಮೂಡಿಸುತ್ತೆ ಅಂತ ಮುಖ್ಯ ಶಿಕ್ಷಕಿ ನಿರ್ಮಲಾ ಹೇಳಿದರು. ಶಿರಾ ತಾಲೂಕಿನ ಅನುಪನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿ ಬೀರಪ್ಪನ ಕುಟುಂಬಸ್ಥ ಚರಣ್ ರಾಜ್ ಕೊಡುಗೆಯಾಗಿ ನೀಡಿದ ಉಚಿತ ಬ್ಯಾಗ್ ಮತ್ತು ನೋಟ್ಬುಕ್ ಹಾಗೂ ಪಠ್ಯ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮೌಲ್ಯಯುತ ಸಂಸ್ಕಾರ ಸಿಗ್ತಾ ಇರುವ ಕಾರಣ ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗ್ತಾ ಇದೆ. ಶಿಕ್ಷಕರು ನೀಡುವಂತಹ ಗುಣಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳಿಸುತ್ತೆ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಮುದ್ದಣ್ಣನವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ ಮಹೇಶ್, ಉಪಾಧ್ಯಕ್ಷೆ ಬೇಬಿಬಾಯಿ, ಸದಸ್ಯರಾದ ಟಿ ತ್ರಿವೇಣಿ, ಗುಂಡಿಬಾಯಿ, ಶಿಕ್ಷಕ ಎಲ್ ರಾಘವೇಂದ್ರ, ಮುಖಂಡರಾದ ರಾಮಣ್ಣ, ದೇವರಾಜ್ ನಾಯ್ಕ, ಮಂಜಾ ನಾಯ್ಕ, ಸೋನಾಬಾಯಿ, ಗೋವಿಂದಪ್ಪ, ಜಯಮ್ಮ, ಗಂಗಮ್ಮ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಈ ವೇಳೆ ಉಪಸ್ಥಿತರಿದ್ದರು. ಪೂರ್ಣಿಮೆಯ ಶುಭಾಶಯಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷನೂ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಅಂದ್ರೆ ದಾನಿಗಳು ನಮ್ಮ ಒಂದು ಶಾಲಾ ಮಕ್ಕಳಿಗೆ ಏನ್ ಕೊಡ್ತಾರೆ, ಪ್ರತಿ ವರ್ಷ ಉಚಿತ ಬ್ಯಾಗು, ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳು ಮತ್ತೆ ಇನ್ನು ಅನೇಕ ನಮ್ಮ ಶಾಲೆಗೆ ಅವಶ್ಯಕತೆ ಇರುವಂತಹ ಒಂದು ವಸ್ತುಗಳನ್ನ, ಉದಾಹರಣೆಗೆ ಒಂದು ಫ್ಯಾನು, ಕಂಪ್ಯೂಟರ್ ಕೊಡ್ಸಿದ್ದಾರೆ, ಟಿವಿ ಕೊಡ್ಸಿದ್ದಾರೆ. ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಈ ವರ್ಷನೂ ಸಹ ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಯಾರು ಕೊಡಿಸ್ತಾರೆ? ಇದೇ ಗ್ರಾಮಸ್ಥರಾದಂತಹ ಬೀರಪ್ಪನವರ ಕುಟುಂಬದವರಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಅವ್ರ ಮಗ ಇದೇ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಿ ಈಗ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಉನ್ನತ ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ತಾನು ಅನುಭವಿಸಿದ ಒಂದು ಕಷ್ಟಗಳನ್ನ ನೆನೆದು ನಮ್ಮ ಶಾಲಾ ಮಕ್ಕಳಿಗೆ ಆ ರೀತಿ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಸಹ ಉಚಿತವಾಗಿ ನೋಟ್ ಪುಸ್ತಕಗಳನ್ನ ಕೊಡ್ತಾರೆ. ಯಾಕೆ ಅಂದ್ರೆ ನಮ್ಮ ಶಾಲೆಗೆ ಬರುವಂತಹ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತಹ ಒಂದು ಬಡ ಕುಟುಂಬಗಳಿಂದ ನಮ್ಮ ಒಂದು ಶಾಲೆಗೆ ಬರ್ತಾರೆ. ಹಾಗಾಗಿ ಆ ಒಂದು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಅವ್ರು ಓದು ಬರಹಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಮಕ್ಕಳಿಗೂ ಸಹ ಕೊಡಿಸ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷನೂ ಸಹ ಕೊಡ್ಸಿದ್ದಾರೆ. ಎಲ್ಲಾ ಮಕ್ಕಳಿಗೂ ಬ್ಯಾಗು, ನೋಟ್ ಪುಸ್ತಕ ಮತ್ತೆ ಲೇಖನ ಸಾಮಗ್ರಿಗಳನ್ನ ಕೊಡಿಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಕಲಿಸಿಕೊಟ್ಟಂತಹ ಇದೇ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಅವರು ಏನು ವೃತ್ತಿಯನ್ನ ಇಲ್ಲಿ ಸೇವೆಯನ್ನ ಸಲ್ಲಿಸಿ ಈಗ ಅವರು ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ. ನಮಗೆ ವಿದ್ಯೆಯನ್ನ ಕಲಿಸಿಕೊಟ್ಟಂತಹ ಗುರುಗಳಿಗೆ ನಾವು ನನ್ನ ಕಡೆಯಿಂದ ಏನಾದ್ರೂ ಮಾಡ್ಬೇಕಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಕೇಳ್ತಾ ಇದ್ರು. ಆಯ್ತು ಸರ್ ಮಾಡೋಣ, ಆಯ್ತು ಸರ್ ಮಾಡೋಣ ಅಂತಿದ್ವಿ. ನಾವ್ ಹೇಳ್ದಾಗ ಅವ್ರಿಗೆ ಸಮಯ ಅಭಾವದಿಂದ ಅವ್ರಿಗೆ ರಜಾ ಸಿಗದೆ ಇರೋದ್ ಕಾರಣಕ್ಕೆ ಮೇಡಮ್ ಮುಂದೆ ಮಾಡೋಣ, ಯಾವಾಗಾದ್ರೂ ಮಾಡೋಣ, ಅದೊಂದು ಮಾಡ್ಬೇಕು, ನನ್ಗ ತುಂಬಾ ಆಸೆ ಇದೆ ಅಂತ ಹೇಳ್ತಾ ಇದ್ರು. ಈ ಸರಿನೂ ಹೇಳಿದ್ರು, ಮೇಡಮ್ ಗುರುಪೌರ್ಣಮಿ ದಿನನೇ ಇಟ್ಕೊಳ್ಳೋಣ ಈ ಒಂದು ಕಾರ್ಯಕ್ರಮವನ್ನ ಅಂತ ಅಂದ್ರು. ಆಯ್ತು ಸರ್ ಅಂತ ಹೇಳಿ ನಾವು ಸಹ ಹೂ ಅಂತ ಹೇಳಿದ್ವಿ. ಹಾಗಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಅವರಿಗೆ ವಿದ್ಯೆ ಕಲಿಸಿಕೊಟ್ಟಂತ ಶ್ರೀಯುತ ಮುದ್ದಣ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ಸಹ ಗುರುವಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಈ ಒಂದು ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಇನ್ನು ಮುಂದೆನೂ ಸಹ ಈ ಒಂದು ಕಾರ್ಯಕ್ರಮವನ್ನ ನೋಡಿ ನೀವು ಸಹ ಇದೇ ರೀತಿ ನಮ್ಮ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ಸಿಗುತ್ತೆ. ಆದ್ರೆ ಇಂಗ್ಲಿಷ್ ವ್ಯಾಮೋಹಕ್ಕೆ ಶಿಕ್ಷಕರು ಇವತ್ತು ಏನು ಕಾನ್ವೆಂಟಿಗೆ ಕಳಿಸ್ತಾ ಇದ್ದಾರೆ. ಅದು ಮುಂದೆ ಗೊತ್ತಾಗುತ್ತೆ ಅವ್ರಿಗೂ ಸಹ, ಏನು ನಾವು ಸರ್ಕಾರಿ ಶಾಲೆನಲ್ಲಿ ಓದಿಸಿದ್ರೆ ಚೆನ್ನಾಗಿತ್ತೇನೋ ಅಂತಂದು. ಇರ್ಲಿ, ಅಲ್ಲಿ ಓದೋರ್ಗು ಒಳ್ಳೇದಾಗ್ಲಿ, ನಮ್ಮ ಶಾಲೆಗೆ ಬರೋ ಮಕ್ಕಳಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ